ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಈ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಕ್ಕಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಈ ನಮ್ಮ ಸಂಸ್ಥೆ ಸತತವಾಗಿ 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಈ ಒಂದು ತರಬೇತಿಯಲ್ಲಿ ಒಂದು ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದೆ ಮಕ್ಕಳೇ. ಹಾಗಾಗಿ ನಮ್ಮ ಸಂಸ್ಥೆಯಿಂದ ಹಲವಾರು ವಿದ್ಯಾರ್ಥಿಗಳು ಸೈನಿಕ, ನವೋದಯ, ಅಳಿಕೆ, ಮುದ್ದೆಹಳ್ಳಿ ಹೀಗೆ ಬೇರೆ ಬೇರೆ ವಸತಿ ಶಾಲೆಗೆ ಆಯ್ಕೆಯಾಗಿ ಇವತ್ತು ತಮ್ಮ ಉಜ್ವಲವಾದ ಭವಿಷ್ಯವನ್ನು ನಿರ್ಮಿಸಿಕೊಂಡಿದ್ದಾರೆ. ಖಂಡಿತವಾಗಲೂ ಮಕ್ಕಳೇ, ನೀವು ಕೂಡ ಈ ನಮ್ಮ ಸಂಸ್ಥೆಗೆ ಒಂದು ಪ್ರವೇಶವನ್ನು ಪಡ್ಕೋದ್ರ ಮುಖಾಂತರ ನೀವು ಕೂಡ ನಿಮ್ಮ ಕನಸಿನ ಶಾಲೆಗಳಾಗಿರ್ತಕ್ಕಂಥ ಸೈನಿಕ, ನವೋದಯ, ಅಳಿಕೆ ಹೀಗೆ ಬೇರೆ ಬೇರೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿ ನೀವು ಕೂಡ ಒಂದು ಜೀವನದಲ್ಲಿ ಅತ್ಯುನ್ನತವಾದ ಒಂದು ಹುದ್ದೆಯನ್ನು ಪಡ್ಕೋಬಹುದು. ಹಾಗಾದರೆ ಮಕ್ಕಳೇ, ಈ ಒಂದು ಬಡ ಮತ್ತು ಪ್ರತಿಭಾನ್ವಿತ ಮಕ್ಕಳಿಗಾಗಿ ಈ ನಮ್ಮ ಸಂಸ್ಥೆ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ಒಂದು ವಿನೂತನವಾದ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಏನಪ್ಪ ಅಂದರೆ, ಬಡತನದಲ್ಲಿರ್ತಕ್ಕಂಥ ಮಕ್ಕಳು, ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಮಕ್ಕಳು, ಅವರು ಕೂಡ ಈ ಒಂದು ತರಬೇತಿಯನ್ನು ಪಡ್ಕೊಂಡು ಅವರು ಕೂಡ ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಈ ನಮ್ಮ ಸಂಸ್ಥೆಯ ಒಂದು ಅಧಿಕೃತ ಉಪಶಾಖೆ, ಚಾಲೆಂಜ್ ಸಂಸ್ಥೆಯ ಅಧಿಕೃತ ಉಪಶಾಖೆ ನಾವೇನು ಮಾಡಿದ್ದೀವಿ, ಗುಡ್ದೂರಿನಲ್ಲಿ ಪ್ರಾರಂಭ ಮಾಡಿದ್ದೀವಿ. ಈ ನಮ್ಮ ಗುಡ್ದೂರಿನಲ್ಲಿರ್ತಕ್ಕಂಥ ಈ ನಮ್ಮ ಸಂಸ್ಥೆ ಬಸವರಾಜ ಒಳಕಳ್ತೀನಿ ಮತ್ತು ಎಂ ಬಿ ಸಿದ್ದರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಹಾಗಾಗಿ ಮಕ್ಕಳೇ, ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗಾದ್ರೆ ಈ ಸಂಸ್ಥೆ ಗುಡ್ದೂರಿನಲ್ಲಿ ಕೂಡ ನೀವು ಒಂದು ಅಡ್ಮಿಷನ್ ಪಡ್ಕೋಬೇಕಾದ್ರೆ ಅಲ್ಲಿ ಕಾರ್ಯನಿರ್ವಹಿಸಿದ್ರು ಬೇರೆ ಯಾರಲ್ಲ ಮಕ್ಕಳೇ, ಅದು ನಾನೇ, ರಾಮಕೃಷ್ಣ ಅಂತ ಹೇಳ್ಬಿಟ್ಟು ನಮ್ಮ ಹೆಸರು. ಆ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ ನಾವಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಮಕ್ಕಳೇ, ನಮ್ಮ ಉದ್ದೇಶ ಏನು, ಬಡತನದಲ್ಲಿರ್ತಕ್ಕಂಥ ಪ್ರತಿಭಾನ್ವಿತ ಮಕ್ಕಳಿಗೆ ಈ ಒಂದು ಒಳ್ಳೆಯ ಅವಕಾಶವನ್ನು ಒದಗಿಸಬೇಕು. ಅವರು ಕೂಡ ಜೀವನದಲ್ಲಿ ಅತ್ಯುನ್ನತವಾದ ಒಂದು ಸಾಧನೆಯನ್ನು ಮಾಡಬೇಕು. ಅವ್ರು ಕಂಡಂಥ ಕನಸುಗಳನ್ನು ಈಡೇರಿಸ್ಕೋಬೇಕು ಮತ್ತು ಯಾರೂ ಕೂಡ ಶಿಕ್ಷಣದಲ್ಲಿ ಹಿಂದುಳಿಬಾರದು ಅನ್ನೋ ಉದ್ದೇಶದಿಂದ ಈ ಒಂದು ಉಪಶಾಖೆಯನ್ನು ನಮ್ಮ ಗುಡ್ದೂರಿನಲ್ಲಿ ಪ್ರಾರಂಭ ಮಾಡಿದ್ದೀವಿ. ಸೊ ಹಾಗಾದ್ರೆ ಮಕ್ಕಳೇ, ನೀವು ಕೂಡ ಈ ಒಂದು ಅವಕಾಶವನ್ನು ಉಪಯೋಗ ಪಡಿಸ್ಕೊಂತೀರಲ್ಲ, ಖಂಡಿತವಾಗ್ಲೂ ನೀವು ಉಪಯೋಗ ಪಡಿಸ್ಕೊಂತೀರಿ ಅಂತ ಹೇಳಿಬಿಟ್ಟು ಮಕ್ಕಳು, ಇವತ್ತಿನ ಈ ನಮ್ಮ ತರಗತಿಯಲ್ಲಿ ನಾವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಮಪದಗಳ ಬಗ್ಗೆ ಚರ್ಚೆ ಮಾಡೋಣ. ನಾಮಪದದ ಮೇಲೆ ಸೈನಿಕ ಶಾಲೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೀವಿ. ಪ್ರತಿ ವರ್ಷ 3 ರಿಂದ 4 ಪ್ರಶ್ನೆಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ ನಾಮಪದಗಳ ಮೇಲೆ ಸಂಬಂಧಪಟ್ಟಂತೆ. ಹಾಗಾದ್ರೆ ನಾಮಪದದಲ್ಲಿ ಯಾವ್ಯಾವ ಪ್ರಕಾರಗಳಿದಾವ, ನಾಮಪದ ಅಂದರೆ ಏನು, ನಾಮಪದ ಆಗ್ಬೇಕಾದ್ರೆ ಯಾವೆಲ್ಲ ಅಂಶಗಳು ಒಳಗೊಂಡಿರ್ತಾವ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಎಸ್ ಮಕ್ಕಳ, ನೀವು ಕೂಡ ಈ ನಮ್ಮ ಸಂಸ್ಥೆ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ಅಧಿಕೃತ ಶಾಖೆಯಲ್ಲಿ ನೀವು ಕೂಡ ಪ್ರವೇಶ ಪಡ್ಕೋಬೇಕಾದ್ರೆ ಇಲ್ಲಿ ಕಾಣ್ತಕ್ಕಂಥ 94497712 ಆಗಿರ್ಬೋದು, 9900206243 ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರವೇಶವನ್ನು ಪಡ್ಕೋರಿ. ನಿಮ್ಮ ಒಂದು ಈ ಕನಸು ಏನಿದೆಯಲ್ಲ, ನವೋದಯ, ಸೈನಿಕ, ಅಳಿಕೆ ಹೀಗೆ ಬೇರೆ ಬೇರೆ ವಸತಿ ಶಾಲೆಗೆ ಆಯ್ಕೆಯಾಗಿ ನೀವು ಕೂಡ ಒಂದು ಅತ್ಯುನ್ನತವಾದ ಒಂದು ಹುದ್ದೆಯನ್ನು ಪಡ್ಕೋಬೇಕು ಅಥವಾ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಕೋಬೇಕಾದ್ರೆ ಖಂಡಿತವಾಗ್ಲೂ ನಮ್ಮ ಸಂಸ್ಥೆಗೆ ಸಂಪರ್ಕ ಮಾಡಿ ನೀವು ಕೂಡ ಪ್ರವೇಶನ ಪಡ್ಕೋಬಹುದು, ಜೀವನದಲ್ಲಿ ಅತ್ಯುನ್ನತ ಸಾಧನೆಯನ್ನ ಮಾಡಬಹುದು. ಎಸ್, ಬನ್ನಿ ಹಾಗಾದ್ರೆ ಇವತ್ತಿನ ಈ ನಮ್ಮ ತರಗತಿನ ಪ್ರಾರಂಭ ಮಾಡೋಣ. ಏನಿದೆ ನೋಡಿ, ನಾಮಪದ. ಏನ್ ನಾಮಪದ ಅಂದ್ರೆ ಗೊತ್ತಿಲ್ಲ ಮಕ್ಕಳೇ, ಒಂದು ನಾಮಪದ ಆಗಬೇಕಾದ್ರೆ ಹಲವಾರು ಅಂಶಗಳು ಒಳಗೊಂಡಿರ್ತವೆ. ಇಲ್ಲಿ ನೋಡಿ, ನಾಮಪದ ಆಗಬೇಕಾದ್ರೆ ನಾಮ ಪ್ರಕೃತಿ ಮತ್ತು ನಾಮ ವಿಭಕ್ತಿ ಪ್ರತ್ಯಯ ಅಂತಕ್ಕಂಥ 2 ಅಂಶಗಳು ಇರಲೇಬೇಕು. 2 ಅಂಶಗಳು ಖಂಡಿತವಾಗ್ಲೂ ಇರಲೇಬೇಕು. ಹಾಗಾದ್ರೆ ಏನಪ್ಪ ನಾಮಪದ ಅಂದ್ರೆ, ನಾಮ ಪ್ರಕೃತಿ ಅಂದ್ರೆ ಏನು, ನಾಮ ವಿಭಕ್ತಿ ಪ್ರತ್ಯಯ ಅಂದ್ರೆ ಏನು? ಇಲ್ಲಿ ಹೇಳಿದಾರೆ ಮಕ್ಕಳು, ನೀವು ಪ್ರತಿನಿತ್ಯ ದಿನಾಲೂ ಹಲವಾರು ಮಾತುಗಳನ್ನ ಆಡ್ತೀರಿ. ನೀವು ಹಲವಾರು ಮಾತುಗಳು ನಿಮ್ಮ ಧ್ವನಿಯಿಂದ ಹೊರಗಡೆ ಬಂದಿರ್ತಾವ, ಸೊ ಪದಗಳ ಕೂಡ ಉಪಯೋಗ ಮಾಡಿರ್ತೀರಿ. ಅದರಲ್ಲೇ ಅನೇಕ ಅಂಶಗಳನ್ನು ಒಳಗೊಂಡಿರ್ತಾವ, ಅದರಲ್ಲೇ ಅನೇಕ ಪದಗಳು ಕೂಡ ಸೇರ್ಕೊಂಡಿರ್ತಾವ. ಆ ಪದಗಳಲ್ಲೇ ನಾವೇನ್ ಮಾಡ್ತಾ ಇದ್ದೀವಿ ನೋಡಿ, ಬೇರೆ 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 ಶಬ್ದಗಳನ್ನು ಒಳಗೊಂಡ ಹಲವಾರು ಪದಗಳು ನಾವಲ್ಲಿ ನಿರ್ಮಾಣ ಆಗಿರ್ತಾವ. ಅಂದರೆ ಅಲ್ಲಿ ಆ ಪದಗಳಲ್ಲಿ ಒಂದೊಂದು ಜಾತಿಯ ಶಬ್ದಗಳನ್ನು ಒಂದೊಂದು ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿರ್ತೀವಿ. ಬೇರೆ ಬೇರೆ ಶಬ್ದಗಳನ್ನು ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಣೆ ಮಾಡಿರ್ತೀವಿ. ವಿಂಗಡಣೆ ಮಾಡಿ ಅವುಗಳನ್ನು ನಾವೇನ್ ಮಾಡ್ತೀವಿ, ನಾಮಪದಗಳು ಬೇರೆ, ಕ್ರಿಯಾಪದಗಳು ಬೇರೆ ಮತ್ತು ಅವ್ಯಯಗಳು ಬೇರೆ ಅಂತಕ್ಕಂಥ ಗುಂಪುಗಳನ್ನ ವಿಂಗಡಣೆ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಹಾಗಾದ್ರೆ ಇಲ್ಲೊಂದು ವಾಕ್ಯ ಕೊಟ್ಟಿದೆ ನೋಡಿ ಮಕ್ಕಳೇ, ಇಲ್ಲಿ ನೋಡ್ರಿ, ಆತನು ಮನೆಯನ್ನು ಚೆನ್ನಾಗಿ ಕಟ್ಟಿದನು ಅನ್ನೋದು ಒಂದು ವಾಕ್ಯ ಇದೆ.
ಹಾಗೆ ನೋಡ್ರಿ, ಒಕ್ಕಲಿಗರು ಕಷ್ಟದಿಂದ ಬೆಳೆಯನ್ನು ಬೆಳೆಯುವರು ಅಂತಕ್ಕಂಥ ವಾಕ್ಯ ಇದೆ. 2 ವಾಕ್ಯಗಳಿದಾವೆ. ಏನ್ ಹೇಳ್ತಾ ಇದೆ ನೋಡ್ರಿ, ವಾಕ್ಯ ಸರಿಯಾಗಿ ನೋಡಿ. ಆತನು ಮನೆಯನ್ನು ಚೆನ್ನಾಗಿ ಕಟ್ಟಿದನು, ಒಕ್ಕಲಿಗರು ಕಷ್ಟದಿಂದ ಬೆಳೆಯನ್ನು ಬೆಳೆಯುವರು ಅಂತಕ್ಕಂಥ 2 ವಾಕ್ಯಗಳನ್ನು ನೋಡಿದ್ವಿ. ಆದರೆ ಮೇಲಿನ 2 ವಾಕ್ಯಗಳಲ್ಲಿ ನೋಡಿ ನಾವು ಏನ್ ಹೇಳ್ತಾ ಇದೀವಿ, ಆತನು ಅನ್ನುವ ಒಂದು ಪದ ಇದೆ, ಮನೆಯನ್ನು, ಒಕ್ಕಲಿಗರು ಕಷ್ಟದಿಂದ ಬೆಳೆಯನ್ನು. ನೋಡಿ, ಮೇಲಿನ ವಾಕ್ಯದಲ್ಲಿ ಇಷ್ಟು ಪದಗಳು ಬಂದವು. ಇವೆಲ್ಲವೂ ಏನಪ್ಪ ಅಂದ್ರೆ ನಾಮಪದಗಳು. ಆತನು, ಮನೆಯನ್ನು, ಒಕ್ಕಲಿಗರು ಕಷ್ಟದಿಂದ ಬೆಳೆ, ಇವೆಲ್ಲ ನಾಮಪದಗಳು. ಮತ್ತಿನ್ನೇನಿದೆ ಆ 2 ವಾಕ್ಯಗಳಲ್ಲಿ ನೋಡಿ, ಕಟ್ಟಿದನು, ಬೆಳೆಯುವರು, ಇವು ನಾಮಪದ ಅಲ್ಲ, ಕ್ರಿಯಾಪದ. ವಾಕ್ಯವನ್ನು ಪೂರ್ಣ ಮಾಡ್ತಾ ಇದ್ದಾವೆ. ಅಲ್ಲಿ ಕ್ರಿಯೆ ನಡ್ತಾ ಇದೆ. ಕಟ್ಟಿದನು, ಕಟ್ಟುವ ಕ್ರಿಯೆ ಪೂರ್ಣವಾಗಿದೆ. ಬೆಳೆಯುವರು, ಬೆಳೀತಾ ಇದ್ದಾರ, ಕ್ರಿಯಾಪದ. ಇನ್ನು ಚೆನ್ನಾಗಿ ಅನ್ನೋದೇನೋ ಅವ್ಯಯ. ನೋಡಿ, ಒಟ್ಟು 3 ಗುಂಪುಗಳಾಗಿ ಮಾಡ್ತೀವಿ. ಪದಗಳನ್ನು 3 ಗುಂಪುಗಳಾಗಿ ಮಾಡ್ತೀವಿ. ಯಾವ್ಯಾವ? ಒಂದು ನಾಮಪದ, ಒಂದು ಕ್ರಿಯಾಪದ, ಇನ್ನೊಂದು ಅವ್ಯಯಗಳು ಅಂತಕ್ಕಂಥ 3 ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಬೇರೆ ಬೇರೆ ಜಾತಿಯ 3 ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಸೊ ಹಾಗಾದ್ರೆ ನೋಡಿ, ಇಲ್ಲೊಂದಿಷ್ಟು ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ. ಏನು? ಮನೆಯನ್ನು, ಮನೆಯ ದೆಸೆಯಿಂದ, ಮನೆಯಿಂದ ಮನೆಯ, ಮನೆಗೆ ಮನೆಯಲ್ಲಿ. ಇಲ್ಲಿ ನೋಡಿ, ಈ ಪದಗಳಲ್ಲಿ ಮನೆ ಅನ್ನೋದು ಸಾಮಾನ್ಯವಾಗಿ ಎಲ್ಲಾ ಕಡೆಗೆ ಬಂದ್ಬಿಟ್ಟೆ. ಆದರೆ ಮನೆ ಅನ್ನೋದು ಏನಪ್ಪ ಅಂದ್ರೆ ನಾಮ ಪ್ರಕೃತಿ. ನೋಡಿ, ಇಲ್ಲಿರ್ತಕ್ಕಂಥ ಪದಗಳೆಲ್ಲ ನಾಮಪದಗಳು. ಆದರೆ ಈ ನಾಮಪದಗಳಿಗೆ ಮೂಲ ಮನೆಯನ್ನು, ಮನೆಯ ದೆಸೆಯಿಂದ, ಮನೆಯಿಂದ ಮನೆಗೆ ಮನೆಯಲ್ಲಿ ಅಂತ ಪದಗಳಾಗಬೇಕಂದ್ರೆ ಮನೆ ಅನ್ನುವ ಪದ ತುಂಬಾನೇ ಪ್ರಮುಖವಾಗಿ ಬೇಕೇ ಬೇಕು. ಸೊ ಹಾಗಾದ್ರೆ ಈ ಪದಕ್ಕೆ ಏನಂತೀವಿ ನಾವು? ಮನೆ ಅನ್ನುವ ಪದ ಏನಿದೆಯಲ್ಲ, ಇದಕ್ಕೆ ನಾವೇನಿರ್ತೀವಿ? ನಾಮ ಪ್ರಕೃತಿ ಅಂತ ಕರಿತೀವಿ. ಮನೆ ಅನ್ನುವ ಪದಕ್ಕೆ ನಾವೇನಿರ್ತೀವಿ? ನಾಮ ಪ್ರಕೃತಿ ಅಂತ ಕರಿತೀವಿ. ಯಾಕಂದ್ರೆ ಮನೆಯಿಂದ ನಾಮಪದ ನಿರ್ಮಾಣವಾಗಿದೆ. ನೋಡ್ರಿ, ಮನೆ ಅನ್ನೋದೊಂದು ನಾಮಪದ, ಅಲ್ಲಿ ಮನೆ ಅಂತಕ್ಕಂಥ ನಾಮ ಪ್ರಕೃತಿ ಬಂದಿದೆ. ನೋಡಿ, ಎಲ್ಲಾ ನಾಮಪದಗಳಿಗೆ ಮೂಲ ಬುನಾದಿ ಯಾವುದಪ್ಪ ಅಂದ್ರೆ ಮನೆ. ಇದಕ್ಕೆ ನಾವೇನಿರ್ತೀವಿ? ನಾಮ ಪ್ರಕೃತಿ ಅಂತ ಕರಿತೀವಿ. ಅಂದ್ರೆ ನಾಮಪದದ ಮೂಲ ರೂಪವನ್ನು ನಾವೇನಂತ ಕರಿತೀವಿ? ನಾಮ ಪ್ರಕೃತಿ ಅಂತ ಕರಿತೀವಿ. ಗೊತ್ತಾಯ್ತಾ? ಹಾಗಾದ್ರೆ ಇಲ್ಲಿ ಕೆಲವೊಂದಿಷ್ಟು ಪದಗಳು ನೋಡಿ. ಕಟ್ಟಿದನು, ಕಟ್ಟುವನು, ಕಟ್ಟುತ್ತಾನೆ, ಕಟ್ಟಿದರು, ಕಟ್ಟನು, ಕಟ್ಟುವಳು, ಕಟ್ಟಲು. ಎಲ್ಲ ಪದಗಳಿಗೆ ಒಂದು ಮೂಲ ಪದ ಇದೆ. ನೋಡ್ರಿ, ಎಲ್ಲಾ ಪದಗಳಲ್ಲಿ ಒಂದು ಸಾಮಾನ್ಯವಾಗಿ ಒಂದು ಪದ ಬಂದು ಹೋಗಿದೆ. ಯಾವುದು? ಕಟ್ಟು. ಈ ಕಟ್ಟು ಎಂಬುದು ಏನಿದೆಯಲ್ಲ, ಇದು ಕ್ರಿಯಾಪದದ ಮೂಲ ರೂಪ. ಇದೇನಿದು? ಕ್ರಿಯಾಪದದ ಮೂಲ ರೂಪ. ಈ ಕಟ್ಟು ಅನ್ನೋದೇನಿದೆಯಲ್ಲ, ಇದು ಕ್ರಿಯಾಪದದ ಮೂಲ ರೂಪ. ಇದಕ್ಕೆ ನಾವೇನಂತ ಕರಿತೀವಿ? ಧಾತು ಅಂತ ಕರಿತೀವಿ, ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ. ಒಂದು ಕ್ರಿಯಾಪದ ನಿರ್ಮಾಣ ಆಗುವುದಕ್ಕೆ ಒಂದು ಮೂಲ ಪದ ಬೇಕೇ ಬೇಕು. ಆ ಮೂಲ ಪದಕ್ಕೆ ನಾವೇನಂತೀವಿ? ಧಾತು ಅಂತ ಕರಿತೀವಿ, ಅಥವಾ ಕ್ರಿಯಾ ಪ್ರಕೃತಿ ಅಂತ ನಾವು ಕರಿತೀವಿ. ಹಾಗಾದ್ರೆ ನೋಡಿ, ಇನ್ನೊಂದು ಗುಂಪಿದೆ, 3ನೇ ಗುಂಪು. ಯಾವುದು? ಇಲ್ಲಿ ನೋಡಿ, ಚೆನ್ನಾಗಿ ಅನ್ನೋದೊಂದು ಪದ ಇದೆ. ನೆಟ್ಟಗೆ ಅನ್ನೋದೊಂದು ಪದ ಇದೆ. ಮೆಲ್ಲಗೆ ಅಂತಿದೆ. ನೋಡಿ, ಚೆನ್ನಾಗಿ, ನೆಟ್ಟಗೆ, ಮೆಲ್ಲಗೆ, ಆದರೆ. ನೋಡಿ, ಈ ಎಲ್ಲಾ ಪದಗಳೇನಿದಾವಲ್ಲ, ಇವು ಕೂಡ ಏನಪ್ಪ ಅಂದ್ರೆ ಇವುಗಳು ಕೆಲವು ಶಬ್ದಗಳನ್ನ ಹೇಳುವಾಗ ಮಧ್ಯದಲ್ಲಿ ಬಂದು ಹೋಗ್ಬಿಡ್ತಾವ. ಇವೆಲ್ಲ ಮಧ್ಯದಲ್ಲಿ ಬಂದು ಹೋಗ್ಬಿಡ್ತಾವ. ಇವುಗಳು ಯಾವತ್ತೂ ಬದಲಾಗುವುದೇ ಇಲ್ಲ. ನಾಮ ಪ್ರಕೃತಿಗೆ ಬೇರೆ ಬೇರೆ ಪ್ರತ್ಯಯಗಳು ಸೇರಿದ್ರೆ ನಾಮಪದ ಆಗುತ್ತೆ, ಬೇರೆ ರೀತಿಯ ಅರ್ಥ ಬರುತ್ತೆ. ಕ್ರಿಯಾಪದ ಕೂಡ ಚೇಂಜ್ ಆಗುತ್ತೆ, ಬದಲಾಗುತ್ತೆ. ಆದರೆ ಈ ಚೆನ್ನಾಗಿ, ನೆಟ್ಟಗೆ, ಮೆಲ್ಲಗೆ, ಆದರೆ ಇನ್ನೂ ಹಲವಾರು ಶಬ್ದಗಳೇನು ಬರ್ತಾವಲ್ಲ, ಈ ವಾಕ್ಯದಲ್ಲಿ ಹೇಗಿದ್ವು ಹಾಗೇ ಬಳಕೆ ಆಗ್ತವೆ. ಇವು ತಮ್ಮ ರೂಪವನ್ನು ಬದಲಾಯಿಸುವುದೇ ಇಲ್ಲ. ಮೂಲ ರೂಪ ಹೇಗಿತ್ತು ಹಾಗೇ ಇರ್ತಾವ. ನಾಮಪದ, ಕ್ರಿಯಾಪದಗಳಂತೆ ಬೇರೆ ಬೇರೆ ರೂಪವನ್ನು ಇವು ಹೊಂದುವುದಿಲ್ಲ. ಇವು ಬೇರೆ ಯಾವುದೇ ಮೂಲ ರೂಪದಿಂದ ನಿರ್ಮಾಣ ಆಗುವುದಿಲ್ಲ, ಹಾಗೇ ಇರ್ತಾವ. ಹೀಗೆ ಇವುಗಳಿಗೆ ನಾವು ಏನಂತ ಕರಿತೀವಿ? ಅವ್ಯಯ ಎಂದು ಕರಿತೀವಿ. ಇವುಗಳಿಗೆ ಅವ್ಯಯಗಳು ಅಂತ ಕರಿತೀವಿ. ಅವ್ಯಯಗಳು. ಹೀಗೆ ನಾವು ಆಡುವ ಮಾತುಗಳು 3 ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ನಾಮಪದ, ಇನ್ನೊಂದು ಅವ್ಯಯಗಳು, ಇನ್ನೊಂದು ಕ್ರಿಯಾಪದ.
ನಾವು ಆಡುವ ಮಾತುಗಳಲ್ಲಿ ಹಲವಾರು ಶಬ್ದ ಪದಗಳಿರ್ತವ. ಆ ಪದಗಳನ್ನು 3 ಗುಂಪುಗಳಾಗಿ ಮಾಡ್ತೇವೆ. ಒಂದು ನಾಮಪದ, ಕ್ರಿಯಾಪದ ಮತ್ತು ಅವ್ಯಯ. ನಾಮಪದ ಆಗ್ಬೇಕಾದ್ರೆ ನಾಮ ಪ್ರಕೃತಿ ಇರಬೇಕು, ಕ್ರಿಯಾಪದ ಆಗ್ಬೇಕಾದ್ರೆ ಧಾತು ಇರಬೇಕು ಅಥವಾ ಕ್ರಿಯಾ ಪ್ರಕೃತಿ ಇರಬೇಕು. ಅವ್ಯಯಗಳಿಗೆ ಯಾವುದೇ ಮೂಲ ರೂಪದ ಪದ ಬೇಕಾಗಿಲ್ಲ, ಅದು ಹಾಗೆ ಇರುತ್ತೆ. ಹಾಗಾಗಿ ಒಟ್ಟು ನಾವೇನ್ ಮಾಡ್ತೀವಿ, 3 ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಹಾಗಾದ್ರೆ ಮಕ್ಕಳ ನೆಕ್ಸ್ಟ್ ಬನ್ನಿ ನೋಡಿ. ಹಾಗಾದ್ರೆ ಪದ ಅಂದ್ರೆ ಏನು ನೋಡೋಣ. ಪದ ಅಂದ್ರೆ ಏನು? ಪದ ಅಂದ್ರೆ ನೋಡಿ, ಪದ ಅಂದ್ರೆ ಇದು ಒಂದು ನಾಮಪದದ ಮೂಲ ರೂಪ. ಈ ಮೂಲ ರೂಪಕ್ಕೆ ನಾವು ಹೇಳ್ತೀವಿ, ಇದಕ್ಕ ಪ್ರಕೃತಿ ಅಂತ ಕರಿತೀವಿ, ಪ್ರಕೃತಿ ಅಂತ ಕರಿತೀವಿ. ಪದ ಅಂತ ಅಥವಾ ಪ್ರಕೃತಿ ಅಂತ ನಾವು ಕರಿತೀವಿ. ಈ ಪ್ರಕೃತಿಗೆ ಏನಾಗ್ತಾವ, ಹಲವಾರು ಪ್ರತ್ಯಯಗಳು ಬಂದು ಸೇರಿಬಿಡ್ತಾವ. ನಾಮಪದದ ಮೂಲ ರೂಪ ಹುಟ್ಟುತ್ತಲ್ಲ, ಆ ಪದಕ್ಕೆ ನಾವು ಪ್ರಕೃತಿ ಅಂತ ಕರಿತೀವಿ. ಆ ಪ್ರಕೃತಿಗೆ ಹಲವಾರು ಪ್ರತ್ಯಯಗಳು ಬಂದು ಸೇರ್ತಾವ. ಈ ಉದಾಹರಣೆ ನೋಡಿ, ಎಕ್ಸಾಂಪಲ್, ಇಲ್ಲಿ ಒಂದು ನಾಮ ಪ್ರಕೃತಿ ಇದೆ. ನಾಮ ಪ್ರಕೃತಿ ಯಾವುದು? ಮನೆ ಅನ್ನೋದು ನಾಮ ಪ್ರಕೃತಿ. ಈ ಮನೆ ಅಂತಕ್ಕಂಥ ನಾಮ ಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯ, ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಗೆ ಬಂದು ಸೇರಿದ್ರೆ ಅದಕ್ಕೆ ನಾವಿತ್ತು ನಾಮ ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಿ. ಹೂ ಅನ್ನುವ ಪ್ರತ್ಯಯ ನಾಮ ವಿಭಕ್ತಿ ಪ್ರತ್ಯಯ ಸೇರಿದ್ರೆ ನಾಮಪದ ಮನೆಯೂ ಆಯಿತು. ಅದೇ ರೀತಿ ಕಲ್ಲು ಅನ್ನೋದು ನಾಮ ಪ್ರಕೃತಿ, ಅನ್ನೂ ಪ್ರತ್ಯಯ ನಾಮ ವಿಭಕ್ತಿ ಪ್ರತ್ಯಯ ಸೇರಿದ್ರೆ ಕಲ್ಲನ್ನು ಅನ್ನುವ ನಾಮಪದ ಆಯಿತು. ಹೊಲ ಅಂತಕ್ಕಂಥ ನಾಮ ಪ್ರಕೃತಿಗೆ ಇಂದ ಅಂತಕ್ಕಂಥ ನಾಮ ವಿಭಕ್ತಿ ಪ್ರತ್ಯಯ ಸೇರಿದ್ರೆ ಹೊಲದಿಂದ ಅಂತಕ್ಕಂಥ ನಾಮಪದ ಆಯಿತು. ನೆಲ ಅಂತಕ್ಕಂಥ ನಾಮ ಪ್ರಕೃತಿ ಕೆ ಅಂತಕ್ಕಂಥ ನಾಮ ವಿಭಕ್ತಿ ಪ್ರತ್ಯಯ ಸೇರಿದಾಗ ನೆಲಕ್ಕೆ ಅಂತಕ್ಕಂಥ ನಾಮಪದವಾಯಿತು. ಶಾಲೆ ಅಂತಕ್ಕಂಥ ನಾಮ ಪ್ರಕೃತಿ, ಅಲ್ಲಿ ಅಂತಕ್ಕಂಥ ನಾಮ ವಿಭಕ್ತಿ ಪ್ರತ್ಯಯ ಸೇರಿದರೆ ಶಾಲೆಯಲ್ಲಿ ಅಂತಕ್ಕಂಥ ನಾಮಪದವಾಯಿತು. ಹಾಗಾದ್ರೆ ಗೊತ್ತಾಯ್ತು ಮಕ್ಕಳು, ಒಟ್ಟಾರೆಯಾಗಿ ನಿಮಗೆ ನಾಮ ಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಮಾತ್ರ ಏನಾಗುತ್ತೆ, ನಾಮಪದ ಆಗುತ್ತೆ. ಹಾಗಾದ್ರೆ ನಾಮಪದ ಆಗಬೇಕಾದ್ರೆ ನಾಮ ಪ್ರಕೃತಿ ಬೇಕೇ ಬೇಕು, ಜೊತೆಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಮಾತ್ರ ನಾಮಪದ ಆಗುತ್ತೆ. ಆಗ ಅದಕ್ಕೊಂದು ಅರ್ಥ ಬರುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್. ಹಾಗಾದ್ರೆ ಇನ್ನು ನೋಡೋಣ, ಏನು ಹೇಳ್ತೀನಿ ನೋಡಿ. ನಾವು ಮೇಲ್ಗಡೆ ನೋಡ್ತಿಲ್ಲ, ಏನು ಮನೆ, ಕಲ್ಲು, ಹೊಲ, ನೆಲ, ಶಾಲೆ, ಇವೆಲ್ಲ ಪದಗಳು ಏನಿದಾವಲ್ಲ, ಸೊ ಈ ಮೊದಲಾದ ಇವೆಲ್ಲವೂ ನಾಮ ಪ್ರಕೃತಿಗಳೇ. ಇವೆಲ್ಲವೂ ನಾಮ ಪ್ರಕೃತಿಗಳೇ. ಈ ನಾಮ ಪ್ರಕೃತಿಗಳಿಗೆ ಹೂ ಅಂತಕ್ಕಂಥ ನಾಮ ವಿಭಕ್ತಿ ಪ್ರತ್ಯಯ, ಅನ್ನು, ಇಂದ, ಕೆ, ಅಲ್ಲಿನ ಹಲವಾರು ನಾಮ ವಿಭಕ್ತಿ ಪ್ರತ್ಯಯಗಳಿದಾವ. ಆ ಎಲ್ಲಾ ನಾಮ ವಿಭಕ್ತಿ ಪ್ರತ್ಯಯಗಳು ಬಂದು ನಾಮ ಪ್ರಕೃತಿಗೆ ಸೇರಿದಾಗ ಏನಾಗುತ್ತೆ, ಮನೆಯು, ಕಲ್ಲನ್ನು, ಹೊಲದಿಂದ, ನೆಲಕ್ಕೆ, ಶಾಲೆಯಲ್ಲಿ, ಹೀಗೆ ನಾಮಪದಗಳು ನಿರ್ಮಾಣ ಆಗ್ತಾವ. ಹೌದಿಲ್ಲ? ಸೊ ಗೊತ್ತಾಯ್ತಾಗಾದ್ರೆ ನಾಮ ಪ್ರಕೃತಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ನಾಮಪದ ಆಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಬನ್ನಿ, ಇನ್ನು ನಾಮಪದದ ಮೂಲ ರೂಪವಾಗಿಯೂ ಯಾವ ರೀತಿ ನಾಮಪದದ ಮೂಲ ರೂಪಕ್ಕೆ ಹೇಗಿತ್ತಲ್ಲ ನಾಮ ಪ್ರಕೃತಿ, ಅದೇ ತರ ಕ್ರಿಯೆಯೂ ಕೂಡ ಕ್ರಿಯೆಯ ಅರ್ಥವನ್ನ ಪಡೆದೆಯೂ ಇರುವ ಶಬ್ದವೇ ನಾಮ ಪ್ರಕೃತಿ ಎನಿಸುವುದು. ಅಂದ್ರೆ ಕ್ರಿಯೆಯ ಅರ್ಥನೇ ಇರುವುದಿಲ್ಲ, ಅದಕ್ಕೆ ಕ್ರಿಯೆಯ ಅರ್ಥನೇ ಇರುವುದಿಲ್ಲ, ಅದು ಹೇಗಿದ್ದೋ ಹಾಗೆ ಬಳಕೆ ಆಗುತ್ತದೆ. ಸೊ ಅವುಗಳಿಗೆ ನಾವೇನಿರ್ತೀವಿ ನಾಮ ಪ್ರಕೃತಿ ಅಂತ ಕರಿತೀವಿ, ಅಥವಾ ಇವುಗಳಿಗೆ ಪ್ರಾತಿಪದಿಕಗಳು ಅಂತಲೂ ಕರಿತೀವಿ. ಪ್ರಾತಿಪದಿಕಗಳು ಅಥವಾ ನಾಮ ಪ್ರಕೃತಿ ಅಂತಲೂ ಕರಿತೀವಿ. ಎರಡು ಹೆಸರುಗಳು, ನಾಮ ಪ್ರಕೃತಿಗೆ ಪ್ರಾತಿಪದಿಕ ಅಂತ ಕರಿತೀವಿ ಅಥವಾ ನಾಮ ಪ್ರಕೃತಿ ಅಂತಲೂ ಕೂಡ ಕರಿತೀವಿ. ಸೊ ಮಕ್ಕಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಇಂದ ನೂರಿನ ಅಧಿಕೃತ ಉಪಶಾಖೆ ಆಗಿರತಕ್ಕಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಗುಡದೂರು ನಲ್ಲಿ ಈ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಮಕ್ಕಳೇ, ಈ ಸಂಸ್ಥೆಯ ಮುಖ್ಯಸ್ಥರಾಗಿ ರಾಮಕೃಷ್ಣ ಅಂತ ಮುಖ್ಯಸ್ಥರು ಕಾರ್ಯನಿರ್ವಹಿಸ್ತಾರ, ಅದು ನಾವೇ. ಮಕ್ಕಳ, ನೀವು ಕೂಡ ನಮ್ಮ ಸಂಸ್ಥೆಯಲ್ಲಿ ನೀವು ಅಡ್ಮಿಷನ್ ಪಡ್ಕೋಬೇಕು ಅಥವಾ ಪ್ರವೇಶನ ಪಡ್ಕೊಂಡು ನೀವು ಕೂಡ ಬೇರೆ ಬೇರೆ ವಸತಿ ಶಾಲೆಗೆ ಆಯ್ಕೆ ಆಗಬೇಕು, ಅತಿ ಹೆಚ್ಚು ಅಂಕಗಳನ್ನು ಪಡ್ಕೋಬೇಕಾಗಿತ್ತಪ್ಪ ಅಂದರೆ ಖಂಡಿತವಾಗಿ ಮಕ್ಕಳು ಈ ಕಾಣ್ತಕ್ಕಂಥ ನನ್ನ ಫೋನ್ ನಂಬರ್ ಆಗಿರ್ತಕ್ಕಂಥ 9364011212 ಆಗಿರ್ಬೋದು, 9449704442ಗೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ನಮ್ಮ ಸಂಸ್ಥೆಯನ್ನು ಸಂಪರ್ಕ ಮಾಡಿ ನೀವು ಕೂಡ ಈ ಒಂದು ನವೋದಯ, ಸೈನಿಕ, ಬೇರೆ ಬೇರೆ ವಸತಿ ಶಾಲೆಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳನ್ನು ಸುಲಭವಾಗಿ ಎದುರಿಸಬಹುದು. ಮಕ್ಕಳೇ, ಕಳೆದ ವರ್ಷ ಮೊದಲನೇ ವರ್ಷದಲ್ಲಿ ಈ ನಮ್ಮ ಸಂಸ್ಥೆ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಗುಡದೂರಿನಲ್ಲಿ ಮೊದಲನೇ ಬಾರಿಗೆ ನಾವೇನು ಮಾಡಿದ್ವಿ, ಸೈನಿಕ, ನವೋದಯ, ಹೀಗೆ
ಪ್ರತಿಷ್ಠಿತ ವಸತಿ ಶಾಲೆಗಳಿಗೆ ನಾವು ಅತಿ ಹೆಚ್ಚು ಒಂದು ಫಲಿತಾಂಶ ನೀಡಿದೀವಿ. ಮೊಟ್ಟ ಮೊದಲ ಬಾರಿಗೆ ಪ್ರಥಮ ಬಾರಿಗೆ ನವೋದಯ ಶಾಲೆಗೆ ಒಟ್ಟು 8 ವಿದ್ಯಾರ್ಥಿಗಳು ಆಯ್ಕೆ ಆದರೆ ಸೈನಿಕ ಶಾಲೆಗೆ ಸುಮಾರು 12 ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ ಮಕ್ಕಳೇ. ಇದು ಮೊದಲನೇ ವರ್ಷದ ನಮ್ಮ ಪ್ರಯತ್ನದ ಫಲವಾಗಿ ಬಂದಂಥ ಒಂದು ಫಲಿತಾಂಶ. ಸೊ ಮಕ್ಕಳೇ, ಹಾಗಾಗಿ ಇನ್ಯಾಕೆ ತಡ ಮಾಡ್ತಾ ಇದ್ರಿ? ಇಲ್ಲಿ ಕಾಣ್ತಕ್ಕಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ನಮ್ಮ ಸಂಸ್ಥೆಯಲ್ಲಿ ಪ್ರವೇಶ ಪಡ್ಕೋಬಹುದು. ನಿಮ್ಮ ವಸತಿ ಯಾವ ವಸತಿ ಶಾಲೆ ಆಯ್ಕೆ ಆಗಲು ಬಯಸಿರ್ತೀರೋ ಆ ಒಂದು ವಸತಿ ಶಾಲೆಗೆ ಆಯ್ಕೆ ಆಗಬಹುದು. ಖಂಡಿತವಾಗಿ ಮಕ್ಕಳೇ, ನೀವು ಖಂಡಿತವಾಗ್ಲೂ ಪ್ರವೇಶ ಪಡ್ಕೊತೀರಿ ಅಂತ ಭಾವಿಸ್ತಾ ಇದ್ದೀನಿ. ಈ ಒಂದು ಸದುಪಯೋಗವನ್ನ ಉಪಯೋಗ ಪಡ್ಕೊತೀರಿ ಅಂತ ನಾನು ಅನ್ಕೊಂತಾ ಇದ್ದೀನಿ. ನೋಡೋಣ ಎಷ್ಟಾಗಲ್ಲ ಮಕ್ಕಳೇ. ಹಾಗಾದ್ರೆ ನೋಡಿ, ಈ ನಮ್ಮ ಸಂಸ್ಥೆ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ದೂರಿನಲ್ಲಿ ಏನಿದೆಯಲ್ಲ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಇದೆಯಲ್ಲ ಆ ಒಂದು ಸ್ಥಳದಲ್ಲಿ ನಮ್ಮ ಒಂದು ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಆದಷ್ಟು ಬೇಗ ನೀವು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಪ್ರವೇಶ ಪಡ್ಕೋಬಹುದು. ಹಾಗಾದ್ರೆ ಮಕ್ಕಳು, ನಾನು ಈಗಾಗಲೇ ಹೇಳ್ತಾ ಇದ್ದೆ ನೋಡ್ರಿ, ಮರ, ನೆಲ, ಮಣ್ಣು, ಉಪ್ಪು, ಹೂವು, ಬಳ್ಳಿ, ಕಾಯಿ, ಅಡಗಿನ ಕೆಲವೊಂದಿಷ್ಟು ಪದಗಳಿದಾವೆ. ಇವೆಲ್ಲ ನಾಮ ಪ್ರಕೃತಿಗಳೇ. ಇವೆಲ್ಲ ನೋಡಿ, ಜನ, ಹೆಣ್ಣು, ಗಂಡು, ಹುಡುಗ, ಶಿಶು, ಬಾಲಕ, ಮಂಚ, ಪುಸ್ತಕ, ಬಳಪ, ಈಗ, ಸುಣ್ಣ, ಬಣ್ಣ, ಕಟ್ಟಿಗೆ, ದನ ಇತ್ಯಾದಿ ಇವೆಲ್ಲವೂ ಏನಂತೀವಿ ನಾವು ಅಂದ್ರೆ ನಾಮ ಅಥವಾ ನಾಮ ಪ್ರಕೃತಿ. ಇವುಗಳೆಲ್ಲ ಮೂಲ ಪದಗಳು. ಏನು ಅರ್ಥನೇ ಇಲ್ಲ ನೋಡ್ರಿ. ಉಪ್ಪು, ಹೂವು, ಬಳ್ಳಿ, ಕಾಯಿ ಅಂದ್ರೆ ಈ ಯಾವುದೇ ರೀತಿಯ ನಾಮ ವಿಭಕ್ತಿ ಪ್ರತ್ಯಯಗಳು ಬಂದು ಸೇರೇ ಇಲ್ಲ. ಹೇಗಿದ್ದು ಹಾಗೆ ಬಳಕೆ ಆಗಿದ್ದಾವೆ. ಅಂದರೆ ಪದ ಎಂದರೆ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿ ಪದಗಳು ಎನಿಸುತ್ತವೆ. ಇವ್ಯಾವ ಪದಗಳಲ್ಲಿ? ಇವೆಲ್ಲ ನಾಮ ಪ್ರಕೃತಿಗಳು. ಅಂದರೆ ಪ್ರಕೃತಿಗೆ ಪ್ರತ್ಯಯಗಳು ಸೇರಿ ಪದಗಳಾಗ್ತಾವ, ಅದಕ್ಕೆ ನಾವು ಪದ ಅಂತ ಕರಿತೀವಿ. ನಾಮಪದ ಅಂದರೆ ಏನು? ಈಗಾಗಲೇ ಪದೇ ಹೇಳಿದ್ದೇನೆ. ನಾಮಪದ ಅಂದರೆ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದಗಳೇ ನಾಮಪದಗಳು. ನಿಮ್ಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾದ್ರೆ ವಿಭಕ್ತಿ ಪ್ರತ್ಯಯ ಅಂದರೆ ನೀವು ವಿಭಕ್ತಿ ಪ್ರತ್ಯಯಗಳಿಗೆ ಇವು ಸ್ವತಂತ್ರವಾದ ಅರ್ಥನೇ ಇಲ್ಲ. ಇವುಕ ನಾಮ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ಅರ್ಥ ಬರುತ್ತೆ, ನಾಮಪದ ಅಂತ ಅರ್ಥ ಬರುತ್ತೆ. ಅಂದ್ರೆ ಈ ವಿಭಕ್ತಿ ಪ್ರತ್ಯಯಗಳ ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನು ಕೊಡ್ತವೆ. ಇವುಗಳಿಗೆ ವಿಭಕ್ತಿ ಪ್ರತ್ಯಯಗಳಂತ ಕರಿತೀವಿ. ನಾಮ ಪ್ರಕೃತಿಗಳ ಮುಂದಗಡೆಗೆ ಬಂದು ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಆಗ ಬೇರೆ ಬೇರೆ ಅರ್ಥವನ್ನು ಕೊಡ್ತಾವ. ಹಾಗಾಗಿ ಇವುಗಳಿಗೆ ನಾವೇನಂತ ಕರಿತೀವಿ? ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಿ. ಇನ್ನು ಹಲವಾರು ವಿಭಕ್ತಿ ಪ್ರತ್ಯಯ ನೋಡ್ರಿ. ಹೂ, ಅನ್ನು, ಇಂದ, ಗೆ, ಕೆ, ಗಸೆಯಿಂದ, ಅಲ್ಲಿ, ಎ, ಇರ, ಈ, ಆ ಇತ್ಯಾದಿ ಇನ್ನು ಹಲವಾರು ವಿಭಕ್ತಿ ಪ್ರತ್ಯಯಗಳು ಮಾಡ್ತಾವ, ನಾಮ ಪ್ರಕೃತಿಗಳಿಗೆ ಬಂದು ಸೇರ್ತಾವ. ಇನ್ನು ಇದಕ್ಕೆ ಕೊಟ್ಟಂತೆ ಕೆಲವೊಂದಿಷ್ಟು ಉದಾಹರಣೆಗಳು ನೋಡ್ತಾ ಇದ್ದಾರೆ ನೋಡಿ. ಹುಡುಗ ಅಂತಕ್ಕಂಥ ನಾಮ ಪ್ರಕೃತಿ, ಹೂ ಅಂತಕ್ಕಂಥ ನಾಮ ವಿಭಕ್ತಿ ಪ್ರತ್ಯಯ ಸೇರಿದ್ರೆ ನಾಮಪದ ಏನಾಯ್ತು? ಹುಡುಗನು. ಅದೇ ರೀತಿ ಮಂಚ ಅಂತಕ್ಕಂಥ ನಾಮ ಪ್ರಕೃತಿ ಅನ್ನು ಪ್ರತ್ಯಯ ಸೇರಿದ್ರೆ ಮಂಚವನ್ನು. ಬಟ್ಟೆ ಅಂತಕ್ಕಂಥ ನಾಮ ಪ್ರಕೃತಿ ಇಂದ ಪ್ರತ್ಯಯ ಸೇರಿದ್ರೆ ಬಟ್ಟೆಯಿಂದ. ದನ ಅಧಿಕ ಕೆ, ದನಕ್ಕೆ. ಮುದುಕ ಅಧಿಕ ದೆಸೆಯಿಂದ, ಮುದುಕನ ದೆಸೆಯಿಂದ. ನೋಡಿ, ನಾಮಪದಕ್ಕೆ ಅರ್ಥ ಬಂದವು. ನಾಮ ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಗೆ ಸೇರಿದಾಗ ನಾಮಪದ ಆಗುತ್ತೆ, ಆಗ ಅದಕ್ಕೆ ಅರ್ಥ ಬರುತ್ತೆ. ಅಂದರೆ ವಿಭಕ್ತಿ ಪ್ರತ್ಯಯಗಳಿಗೆ ಯಾವುದೇ ರೀತಿಯಾದ ಸ್ವತಂತ್ರವಾದ ಅರ್ಥ ಇರುವುದಿಲ್ಲ. ಅವುಗಳಿಗೆ ಅರ್ಥ ಬರಬೇಕಾದ್ರೆ ಅವು ನಾಮ ಪ್ರಕೃತಿಗಳಿಗೆ ಸೇರಲೇಬೇಕು, ಅಂದಾಗ ಅವುಗಳಿಗೆ ಒಂದು ಅರ್ಥ ಬರುತ್ತೆ. ಹೌದಲ್ಲ? ಎಸ್, ಹಾಗಾದ್ರೆ ನೋಡೋಣ. ಸೊ ನೋಡಿ, ಇನ್ನೂ ಇದಾವ. ಅಕ್ಕ ಅಧಿಕ ಸೇರಿದ ಅಕ್ಕನ ಆಯ್ತು. ತಾಯಿ ಅಧಿಕ ಅಲ್ಲಿ ಸೇರಿದ ತಾಯಿಯಲ್ಲಿ. ತಂದೆ ಅಧಿಕ ಎ, ತಂದೆಗೆ. ರಾಮ ಅಧಿಕ ಆ, ರಾಮನ. ಹೀಗೆ ಈ ಎಲ್ಲಾ ನಾಮ ಪ್ರಕೃತಿಗೆ ಹಲವಾರು ರೀತಿಯ ಶಬ್ದಗಳಿವೆ. ಅದೇ ರೀತಿ ನೋಡ್ರಿ, ಮನುಷ್ಯರ, ಪ್ರಾಣಿಗಳ, ವಸ್ತುಗಳ ಇತ್ಯಾದಿ ಅನೇಕ ಬಗೆಯ ಶಬ್ದಗಳಿರುವುದನ್ನು ಗಮನಿಸಿದ್ರೆ ನಾವಿನ್ನು ಬೇರೆ ಬೇರೆ ವಿಭಕ್ತಿ ಪ್ರತ್ಯಯಗಳು ಬೇರೆ ಬೇರೆ ನಾಮ ಪ್ರಕೃತಿಗೆ ಬಂದು ಸೇರ್ತಾವ. ಆಗ ಬೇರೆ ಬೇರೆ ರೀತಿಯಾದ ಅರ್ಥಗಳು ಉಂಟಾಗ್ತಾವ. ಇದು ನಾಮ ಪ್ರಕೃತಿ ಅಥವಾ ನಾಮಪದಕ್ಕೆ ಸಂಬಂಧಪಟ್ಟಂತ ಒಂದು ವಿಶೇಷವಾದ ಅಂಶಗಳು.
ಹಾಗಾದರೆ ನಾಮ ಪ್ರಕೃತಿಯಲ್ಲಿ ನಾವು ಎರಡು ವಿಧಗಳನ್ನು ನೋಡ್ತಾ ಇದ್ವಿ. ನಾಮ ಪ್ರಕೃತಿಯಲ್ಲಿ ಎರಡು ವಿಧಗಳು. ನಾಮ ಪ್ರಕೃತಿಯಲ್ಲಿ ಎರಡು ಯಾವ್ಯಾವ? ಒಂದು ಸಹಜ ನಾಮ ಪ್ರಕೃತಿ, ಇನ್ನೊಂದು ಸಾಧಿತ ಅಥವಾ ನಿಷ್ಪನ್ನವಾದ ನಾಮ ಪ್ರಕೃತಿಗಳು ಅಂತ ಕರಿತೀವಿ. ಮತ್ತೆ ನಮ್ಮ ಸೈನಿಕ ಶಾಲೆಯ ಒಂದು ಪ್ರವೇಶ ಪರೀಕ್ಷೆ ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ನಮ್ಗೆ ಅತಿ ಹೆಚ್ಚು ಕೇಳೋದು ಸಹಜ ನಾಮ ಪ್ರಕೃತಿ ಮೇಲೆ ಬಹಳಷ್ಟು ಪ್ರಶ್ನೆಗಳಲ್ಲಿ ಬಂದಿರೋದು. ಸಾಧಿತ ನಾಮ ಪ್ರಕೃತಿ ಮೇಲೆ ಅಷ್ಟೊಂದು ಪ್ರಶ್ನೆಗಳು ಬಂದಿಲ್ಲ ಇಲ್ಲಿವರೆಗೂ ನಮಗೆ ತಿಳಿದ ಮಟ್ಟಿಗೆ. ಹಾಗಾದ್ರೆ ಸಹಜವಾದ ನಾಮ ಪ್ರಕೃತಿ ಅಂದರೆ ಏನು? ಅಂದರೆ ಮನುಷ್ಯರ ಹೆಸರನ್ನು ಹೇಳುವ ಪದಗಳಾಗಿರ್ಬೋದು, ಪ್ರಾಣಿಗಳ ಹೆಸರನ್ನು ಹೇಳುವ ಪದಗಳಾಗಿರ್ಬೋದು, ಜೊತೆಗೆ ವಸ್ತುಗಳ ಹೆಸರನ್ನು ಹೇಳುವ ಪದಗಳು, ಇವುಗಳೆಲ್ಲವೂ ನಾವೇನ್ತೀವಿ ಸಹಜ ನಾಮ ಪ್ರಕೃತಿಗಳು ಅಂತ ಕರಿತೀವಿ. ಯಾವುದೇ ರೀತಿಯ ಪ್ರತ್ಯಯಗಳ ಬಂದು ಸೇರಿರುವುದಿಲ್ಲ. ಮನುಷ್ಯರ ಹೆಸರು, ಪ್ರಾಣಿಗಳ ಹೆಸರಾಗಿರ್ಬೋದು ಮತ್ತು ವಸ್ತುಗಳ ಹೆಸರಾಗಿರ್ಬೋದು, ಸೊ ಇವುಗಳಿಗೆ ಯಾವುದೇ ರೀತಿಯಾದ ಪ್ರತ್ಯಯಗಳು ಬಂದು ಸೇರಿರುವುದಿಲ್ಲ. ಇವೆಲ್ಲ ಪದಗಳು ನಾವೇಂತೀವಿ ಸಹಜ ನಾಮ ಪ್ರಕೃತಿಗಳು ಅಂತ ಸೇರ್ತೀವಿ. ಅಲ್ಲಿ ಯಾವುದೇ ರೀತಿಯಾದ ನಾಮ ವಿಭಕ್ತಿ ಪ್ರತ್ಯಯಗಳು ಬಂದು ಸೇರಿರುವುದಿಲ್ಲ. ಹಾಗಾಗಿ ಇವುಗಳಿಗೆ ಸಹಜ ನಾಮ ಪ್ರಕೃತಿಗಳು ಅಂತ ಕರಿತೀವಿ. ಇನ್ನು ಸಾಧಿತ ನಾಮ ಪ್ರಕೃತಿಗಳಂದ್ರೆ ನಾಮ ಪ್ರಕೃತಿಗಳೇ ಬೇರೆ ಬೇರೆ ರೀತಿಯ ಪ್ರತ್ಯಯಗಳು ಬಂದು ಸೇರಿ ಒಂದು ಏನಾಗುತ್ತೆ ನಾಮ ಪ್ರಕೃತಿ ಆಗುತ್ತೆ. ಅವುಗಳಿಗೆ ಸಾಧಿತ ನಾಮ ಪ್ರಕೃತಿ ಅಂತ ಕರಿತೀವಿ. ಸಹಜ ನಾಮ ಪ್ರಕೃತಿಗೆ ಯಾವುದೇ ರೀತಿಯ ಪ್ರತ್ಯಯಗಳು ಇರುವುದಿಲ್ಲ. ಸಾಧಿತ ನಾಮ ಪ್ರಕೃತಿಗಳಿಗೆ ಬೇರೆ ರೀತಿಯ ಪ್ರತ್ಯಯಗಳು ಬಂದು ಸೇರ್ತಾವ, ಹಾಗಾಗಿ ಸಾಧಿತ ನಾಮ ಪ್ರಕೃತಿಗಳು ಆಗ್ತಾವ. ಸೊ ನೋಡಿ, ಸಹಜ ನಾಮ ಪ್ರಕೃತಿಗೆ ಉದಾಹರಣೆ ಗೊತ್ತಿದೆ. ಹೊಲ, ನೆಲ, ಜಲ, ಮನೆ, ಮರ, ಕಲ್ಲು, ಪೂರ್ವ, ಮೂಡಣ, ಎರಡು, ಮೂರು, ಕರಿಯ, ಬಿಳಿಯ, ಹಸಿರು, ಕೆಂಪು, ಗುಲಾಬಿ, ಹಣ್ಣು, ಮನುಷ್ಯ, ಹುಡುಗ, ಗಂಡು, ಹೆಣ್ಣು. ನೋಡಿ, ಇವೆಲ್ಲ ನಾಮ ಪ್ರಕೃತಿಗಳು. ಇವೆಲ್ಲ ಸಹಜ ನಾಮ ಪ್ರಕೃತಿಗಳು. ಸಹಜ ನಾಮ ಪ್ರಕೃತಿಗಳು. ಸಾಧಿತ ನಾಮ ಪ್ರಕೃತಿಗಳಂದ್ರೆ ನಾಮ ಪ್ರಕೃತಿಗಳಿಗೆ ಯಾವುದೇ ಪ್ರತ್ಯಯಗಳು ಬಂದು ಸೇರಿದ್ರೆ ಅವುಗಳಿಗೆ ಸಾಧಿತ ನಾಮ ಪ್ರಕೃತಿಗಳು ಅಂತ ಕರಿತೀವಿ. ಅಂದ್ರೆ ನಾಮಪದ ಆಗುದಿಲ್ಲ, ಅವು ಸಾಧಿತ ನಾಮ ಪ್ರಕೃತಿಗಳು ಆಗ್ತಾವ. ಹಾಗಾದ್ರೆ ಇನ್ನೊಂದಿಷ್ಟು ನಾವು ವಿವರಣೆ ನೋಡಬೇಕಾದ್ರೆ ಯಾವುದು? ಇನ್ನು ನಾವು ನಾಮವಾಚಕದಲ್ಲಿ ಒಂದು ಪದಗಳಲ್ಲಿ ನಾವು ಕೆಲವೊಂದಿಷ್ಟು ಪ್ರಕಾರಗಳನ್ನು ನೋಡ್ತಾ ಇದ್ದೀವಿ. ವಸ್ತುವಾಚಕ ನಾಮಪದ ಆಗಿರ್ಬೋದು, ಗುಣವಾಚಕಗಳು, ಸಂಖ್ಯಾವಾಚಕಗಳು, ಸಂಖ್ಯೆಯ ವಾಚಕಗಳು, ಭಾವನಾಮಗಳು, ಪರಿಣಾಮವಾಚಕಗಳು, ಪ್ರಕಾರವಾಚಕಗಳು, ದಿಗ್ವಾಚಕಗಳು ಮತ್ತು ಸರ್ವನಾಮ. ಇವು ನಾಮಪದದಲ್ಲಿ ಬರ್ತಕ್ಕಂಥ ವಿವಿಧ ಪ್ರಕಾರಗಳು. ಹಾಗಾದ್ರೆ ಒಂದೊಂದಾಗಿ ವಿವರಣೆ ನೋಡ್ತಾ ಹೋದ್ರೆ ನೋಡ್ರಿ, ವಸ್ತುವಾಚಕ ಎಂದರೆ ವಸ್ತುಗಳ ಹೆಸರನ್ನು ಹೇಳುವ ಶಬ್ದಗಳೆಲ್ಲ ವಸ್ತುವಾಚಕಗಳೇ. ವಸ್ತುಗಳ ಹೆಸರು, ವಸ್ತುಗಳು ಯಾವ್ಯಾವ ವಸ್ತುಗಳು? ವಸ್ತುಗಳ ಹೆಸರನ್ನು ಹೇಳುವ ಪದಗಳೆಲ್ಲ ನಾವೇನ್ತೀವಿ ವಸ್ತುವಾಚಕಗಳು ಅಂತ ಕರಿತೀವಿ. ಯಾವ್ಯಾವ ನೋಡಿ ಉದಾಹರಣೆ, ಅದರಲ್ಲಿ ಹೇಳುವ ಪ್ರಕಾರ ಚೇತನವುಳ್ಳ ವಸ್ತುಗಳು, ಚೇತನವುಳ್ಳ ವಸ್ತುಗಳು, ಇನ್ನೊಂದು ಚೇತನವಿಲ್ಲದ ವಸ್ತುಗಳು ಅಂತ ಕರಿತೀವಿ. ಏನು ಚೇತನವುಳ್ಳ ವಸ್ತುಗಳು ಮತ್ತು ಚೇತನವಿಲ್ಲದ ವಸ್ತುಗಳು ಅಂದ್ರೆ ಜೀವ ಇರ್ತಕ್ಕಂಥ ವಸ್ತುಗಳು ಮತ್ತು ಜೀವವಿಲ್ಲದ ನಿರ್ಜೀವದ ವಸ್ತುಗಳು, ಎರಡು ಪ್ರಕಾರ ಅವೆಲ್ಲ ವಸ್ತುವಾಚಕಗಳೇ. ನೋಡಿ, ಚೇತನವುಳ್ಳ ವಸ್ತುಗಳು ಯಾವ್ಯಾವ ಬರ್ತಾವ? ಮನುಷ್ಯ ಬರ್ತಾನ, ಮನುಷ್ಯ, ಹೆಂಗಸು, ಬಸವ, ಕೃಷ್ಣ. ಪ್ರಾಣಿಗಳ ಹೆಸರಾಗಿರ್ಬೋದು, ಹುಲಿ, ಸಿಂಹ, ಕರಡಿ, ಮಗು, ಶಿಶು, ಇವೆಲ್ಲ ನೋಡ್ರಿ, ಹೌದಿಲ್ಲ? ಆದ್ರೆ ಚೇತನ ಅಂದ್ರೆ ಜೀವ ಇರ್ತಕ್ಕಂಥ ಮುದುಕ, ಎತ್ತು, ಎಮ್ಮಿ, ನರಿ, ನಾಯಿ ಮುಂತಾದ ಪದಗಳು ಇನ್ನು ಬಹಳಷ್ಟಿದಾವೆ. ಅವೆಲ್ಲ ನಾವೇನ್ತೀವಿ ವಸ್ತುವಾಚಕಗಳು. ಇನ್ನು ಚೇತನವಿಲ್ಲದ ಅಂದ್ರೆ ಜೀವವಿಲ್ಲದ ನಿರ್ಜೀವ ವಸ್ತುಗಳು, ಕಲ್ಲು, ಮರ, ನೆಲ, ಜಲ, ಎಲೆ, ಹೂ, ಹಣ್ಣು, ಕಾಯಿ, ಬೆಟ್ಟ, ಅಡವಿ, ಮಠ, ಮನೆ, ಶಾಲೆ, ಇನ್ನು ಮುಂತಾದ ಪದಗಳು. ಇವೆಲ್ಲ ಏನಪ್ಪ ಅಂದ್ರೆ ಚೇತನವಿಲ್ಲದ ವಸ್ತುಗಳು. ಸೊ ಇವೆಲ್ಲ ಕೂಡ ಏನಪ್ಪ ಅಂದ್ರೆ ವಸ್ತುವಾಚಕದಲ್ಲೇ ಬರ್ತಾವ. ಹಾಗಾಗಿ ಈ ವಸ್ತುವಾಚಕದಲ್ಲಿ ಕೂಡ ಮೂರು ಪ್ರಕಾರಗಳು ನೋಡ್ತೀವಿ. ಒಂದು ರೂಢನಾಮ, ಅಂಕಿತ ನಾಮ ಮತ್ತು ಅನುವರ್ತಕ ನಾಮ. ಮೂರು ಪ್ರಕಾರಗಳಿದ್ದಾವೆ. ಒಂದು ರೂಢನಾಮ ಬರುತ್ತೆ, ಅಂಕಿತ ನಾಮನು ಬರುತ್ತೆ ಮತ್ತು ಅನ್ವರ್ತಕ ನಾಮ. ಮೂರು ಪ್ರಕಾರದ ವಸ್ತುವಾಚಕಗಳನ್ನು ನೋಡ್ತಾ ಇದ್ದೀವಿ. ಹಾಗಾದ್ರೆ ಒಂದೊಂದಾಗಿ ನೋಡೋಣ. ರೂಢನಾಮ ಅಂದ್ರೆ ಏನು? ರೂಢನಾಮ ಅಂದ್ರೆ ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳೇ ರೂಢನಾಮಗಳು. ರೂಢಿಯಿಂದ ತಂದೆ, ತಾಯಿ, ಮುತ್ತಾತ, ಮುತ್ತಾಜಿ ಹಂಗೆ ಒಬ್ರು ಆಡಿದ ಮಾತುಗಳನ್ನು ಆಡಿ ಹಾಗೆ ರೂಢಿಗತವಾಗಿ ಬಂದ ಪದಗಳೇ ನಾವು ರೂಢನಾಮಗಳು ಅಂತ ಕರಿತೀವಿ. ರೂಢಿಯಿಂದ ಪದಗಳು ರೂಢನಾಮಗಳು ಯಾವ್ಯಾವ? ನದಿ, ಪರ್ವತ, ಮನುಷ್ಯ, ಹೆಂಗಸು, ಹುಡುಗ, ಪಟ್ಟಣ, ದೇಶ, ರಸ್ತೆ, ದಾರಿ, ಹಳ್ಳ, ಹೊಲ, ಗಿಡ, ಸಸ್ಯ, ಶಾಲೆ, ಮನೆ, ದೇವಸ್ಥಾನ. ಹೌದು, ಇವೆಲ್ಲ ರೂಢನಾಮಗಳು. ಬೆಟ್ಟ, ಗುಡ್ಡ, ಕಾಡು. ಅಂದರೆ ರೂಢಿಯಿಂದ ಅಂದರೆ ಯಾರೋ ಒಬ್ರು ಹೇಳಿರ್ತಾರೆ, ಅದನ್ನು ಕೇಳಿ ರೂಢಿಯಾಗಿ ಬಂದ ಪದಗಳೆಲ್ಲ ನಾವೇನಿರ್ತೀವಿ ರೂಢನಾಮಗಳು ಅಂತ ಕರಿತೀವಿ. ಇದು ಒಂದು ಪ್ರಕಾರ ಏನಪ್ಪ ಅಂದರೆ ವಸ್ತುವಾಚಕದಲ್ಲಿ ಇದೊಂದು ಪ್ರಕಾರವಾದ ಒಂದು
ವಾಚಕ. ಇನ್ನು ಬರೀ ನೋಡ್ರಿ ನದಿ ನೋಡಿ ಇವೆಲ್ಲ ಶಬ್ದಗಳು ಅಂದ್ರೆ ರೂಢನಾಮಗಳು. ಇನ್ನು ಬರೀ ಅಂಕಿತ ನಾಮಗಳು. ಅಂಕಿತ ನಾಮ ಅಂದ್ರೆ ವ್ಯವಹಾರದ ಉಪಯೋಗಕ್ಕಾಗಿ ರೂಢನಾಮಗಳಿಗೆ ಇಟ್ಟಂತ ಹೆಸರುಗಳು. ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟಂತ ಹೆಸರುಗಳು, ಗುರುತು ಮಾಡೋದಕ್ಕೆ, ಫೈಂಡ್ ಔಟ್ ಮಾಡೋದಕ್ಕೆ, ಗುರುತಿಸುವುದಕ್ಕೆ ಏನು ಹೆಸರು ಇರ್ತಾವಲ್ಲ ಅವೆಲ್ಲ ಏನಪ್ಪ ಅಂಕಿತ ನಾಮಗಳು ಅಂತ ಕರಿತೀವಿ. ಯಾವ್ಯಾವ ನೋಡ್ರಿ ಒಂದು ನದಿ ಹರಿತಾ ಇದೆ ಅದಕ್ಕೆ ಗಂಗಾ ಅಂತ ಹೆಸರಿಟ್ಟಿವಿ, ಅಥವಾ ಬ್ರಹ್ಮಪುತ್ರ ಅಂತ ಹೆಸರಿಟ್ಟಿವಿ, ಅಥವಾ ಕೃಷ್ಣ ಅಂತ ಹೆಸರಿಟ್ಟಿವಿ, ಅಥವಾ ಕಾವೇರಿ ಅಂತ ಹೆಸರಿಟ್ಟಿವಿ, ಸಿಂಧು ಅಂತ ಹೆಸರಿಟ್ಟಿವಿ. ನೋಡಿ ಸಿಂಧು ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿ. ಬೆಟ್ಟ ಅಂತ ಹೆಸರು ಚಾಮುಂಡಿ ಬೆಟ್ಟ, ಹೌದಿಲ್ಲ. ಕಾಡು ಯಾವುದು ಹುಲಿ ರಕ್ಷಿತ ಅರಣ್ಯ ನೋಡಿ ಹೆಸರಿಟ್ಟಿವಿ. ನೋಡಿ ಅಂಕಿತ ನಾಮಗಳು ಅಂದರೆ ನೋಡಿ ಎಕ್ಸಾಂಪಲ್ ವ್ಯವಹಾರದ ಉಪಯೋಗಕ್ಕಾಗಿಟ್ಟಂತ ಹೆಸರುಗಳೆಲ್ಲ ಅಂಕಿತ ನಾಮಗಳು. ಉದಾಹರಣೆ ಗಂಗಾ, ಬ್ರಹ್ಮಪುತ್ರ, ಕಾವೇರಿ, ಹಿಮಾಲಯ, ವಿದ್ಯಾದ್ರಿ, ರಾಮ, ಕೃಷ್ಣ, ಶಂಕರ, ರಂಗ, ಸಾವಿತ್ರಿ, ಬೆಂಗಳೂರಿನ ಹಲವಾರು ಪದಗಳು. ಇವು ಅನ್ಲಿಮಿಟೆಡ್, ಎಷ್ಟಾದ್ರೂ ತಗೋರಿ. ಇವೆಲ್ಲ ಏನಪ್ಪ ಅಂದ್ರೆ ಅಂಕಿತ ನಾಮಗಳು. ಇನ್ನು ಅನ್ವರ್ತಕ ನಾಮಗಳಂದ್ರೆ ಏನು? ಅನ್ವರ್ತಕ ನಾಮಗಳಂದ್ರೆ ಅರ್ಥಕ್ಕನುಗುಣವಾಗಿ ಅಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸದ ಆಧಾರದ ಮೇಲೆ ಅವ್ರು ಮಾಡ್ತಕ್ಕಂಥ ಸ್ವಭಾವದ ಆಧಾರದ ಮೇಲೆ ಏನು ಹೆಸರು ಇರ್ತೀವಲ್ಲ ಅವೆಲ್ಲವೂ ಅನ್ವರ್ತಕ ನಾಮಗಳು ಅಂತ ಕರಿತೀವಿ. ಈ ಕುಂಟು ನಡೀತಾ ಇದ್ರೆ ನೋಡಿದ ತಕ್ಷಣ ಹೇಳ್ತೀವಿ ಕುಂಟ ಅಂತ ಕರೆದ್ಬಿಡ್ತೀವಿ. ಕಿವಿ ಕೇಳಲ್ಲ ಅಂದ್ರೆ ಕಿವುಡ ಅಂತೀವಿ. ಮಾತು ಬರಲಿಲ್ಲ ಅಂದ್ರೆ ಮೂಗ ಅಂತೀವಿ, ಹೌದಿಲ್ಲ. ಕಟ್ಟಿಗೆಯಿಂದ ಪೀಠೋಪಕರಣ ತಯಾರು ಮಾಡ್ತಾ ಇದ್ರೆ ಬಡಿಗ ಅಂತ ಕರಿತೀವಿ. ಮಡಿಕೆ ಕುಡಿಕೆಗಳನ್ನು ತಯಾರು ಮಾಡ್ತಾ ಇದ್ರೆ ಕುಂಬಾರ ಅಂತ ಕರಿತೀವಿ. ಚಪ್ಪಲಿ ಹೊಲಿತಾ ಇದ್ರೆ ಚಮ್ಮಾರ ಅಂತ ಕರಿತೀವಿ. ಪೂಜೆ ಮಾಡ್ತಾ ಇದ್ರೆ ಪೂಜಾರಿ ಅಂತ ಕರಿತೀವಿ. ಭಿಕ್ಷೆ ಬೇಡ್ತಾ ಇದ್ರೆ ಭಿಕ್ಷುಕ ಅಂತ ಕರಿತೀವಿ, ಹೌದಿಲ್ಲ. ಊರೆಲ್ಲ ಸುಮ್ಮನೆ ತಿರುಗಾಡ್ತಾ ಇದ್ರೆ ಅಂತ ನಾವು ಸೋಮಾರಿ ಅಂತ ಕರಿತೀವಿ. ಅಂದ್ರೆ ಅವ್ರವ್ರು ಮಾಡ್ತಕ್ಕಂಥ ಕೆಲಸ ಸ್ವಭಾವಗಳ ಗುಣಕ್ಕೆ ಆಧಾರದ ಅನುಗುಣವಾಗಿ ಏನು ಹೆಸರಿಡ್ತೀವಲ್ಲ ಅವೆಲ್ಲ ಅನ್ವರ್ತಕ ನಾಮಗಳು. ಅವೆಲ್ಲವೂ ಅನ್ವರ್ತಕ ನಾಮಗಳು. ಅನ್ವಯ ಆಗ್ತಾವೆಲ್ಲ. ವ್ಯಾಪಾರ ಮಾಡ್ತಿದ್ರೆ ವ್ಯಾಪಾರಿ ಅಂತ ಕರಿತೀವಿ. ತುಂಬಾ ಎಲ್ಲಾ ವಿಷಯಗಳನ್ನು ತಿಳ್ಕೊಂಡಿದ್ರೆ ವಿದ್ವಾಂಸ ಅಂತ ಕರಿತೀವಿ. ಕಾಯಿಲೆಗೆ ಚಿಕಿತ್ಸೆ ತಗೊಂತಾ ಇದ್ರೆ ರೋಗಿ ಅಂತ ಕರಿತೀವಿ. ಚಿಕಿತ್ಸೆ ಕೊಡ್ತಾನಿಗೆ ಡಾಕ್ಟರ್ ಅಂತ ಕರಿತೀವಿ. ಯೋಗ ಮಾಡ್ತಿದ್ರೆ ಯೋಗಿ ಅಂತ ಕರಿತೀವಿ. ಸೊ ಇನ್ನು ಹಲವಾರು ಪದಗಳು, ಇವೆಲ್ಲ ಅನ್ವರ್ತಕ ನಾಮಗಳು. ಇವೆಲ್ಲ ಏನಪ್ಪ ಅಂದ್ರೆ ಅನ್ವರ್ತಕ ನಾಮಗಳಿಗೆ ಉದಾಹರಣೆ. ಎಸ್ ಹಾಗಾದ್ರೆ ಗೊತ್ತಾಯ್ತಲ್ಲ ಮಕ್ಕಳೇ, ನಾಮಪದಗಳಲ್ಲಿ ಒಟ್ಟು ನಾವು ಮೂರು ಗುಂಪುಗಳನ್ನಾಗಿ ಮಾಡ್ತೀವಿ. ಒಂದು ನಾಮಪದ, ಇನ್ನೊಂದು ಕ್ರಿಯಾಪದ, ಇನ್ನೊಂದು ಅವ್ಯಯಗಳು. ಮೂರು ಪ್ರಕಾರವಾಗಿ ನೋಡ್ತಾ ಇದ್ದೀವಿ. ಸೊ ಹಾಗಾದ್ರೆ ನಾಮಪದದಲ್ಲಿ ನಾಮಪದ ಅಂದ್ರೆ ಏನು, ನಾಮಪದ ಆಗ್ಬೇಕಾದ್ರೆ ಯಾವ ಒಂದು ಪದ ಪ್ರಮುಖವಾಗಿ ಅವಶ್ಯಕತೆ ಇದೆ, ನಾಮ ಪ್ರಕೃತಿ ಹೇಗೆ ನಿರ್ಮಾಣ ಆಯ್ತು ಅನ್ನೋದ್ರ ಬಗ್ಗೆ ನಾವು ಈ ಕ್ಲಾಸಲ್ಲಿ ನೋಡ್ಕೊಂಡ್ವಿ. ಹಾಗಾದ್ರೆ ಇಲ್ಲಿಗೆ ಅವರಿಗೆ ಸಂಬಂಧಪಟ್ಟಂತೆ ಈ ಪದದಲ್ಲಿ ಸಂಬಂಧಪಟ್ಟ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ, ನೋಡೋಣ. ಆನ್ಸರ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಉತ್ತರವನ್ನ ತಿಳಿಸಿ. ಎಸ್ ಏನಿದೆ ಪ್ರಶ್ನೆ ಒಂದು ನೋಡ್ರಿ, ಏನಿದೆ? ಬೆಟ್ಟ ಎಂಬುದು ಯಾವುದು? ಬೆಟ್ಟ ಅಂದ್ರೆ ಏನು? ನಾಮಪದನ, ಕ್ರಿಯಾಪದನ, ವಿಶೇಷಣ, ಧಾತುನ? ಬೆಟ್ಟ ಅಂದ್ರೆ ಏನು? ಬೆಟ್ಟ ಅಂದ್ರೆ ನೋಡಿ, ಕ್ರಿಯಾಪದಕ್ಕೆ ಕ್ರಿಯೆ ನಡೀತಾ ಇಲ್ಲ, ವಿಶೇಷಣ ಇದು ಏನು ಹೊಗಳ್ತಾ ಇಲ್ಲ, ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ, ಹೌದಿಲ್ಲ. ಹಾಗಾದ್ರೆ ಬೆಟ್ಟ ಅನ್ನೋದೇನಂದ್ರೆ ನಾಮಪದ. ಇಲ್ಲಿ ಅದು ಓಕೆ ನಾಮ ಪ್ರಕೃತಿ ಆಗಿರ್ಬೋದು, ನಾಮ ಪ್ರಕೃತಿ ಇಂದನೇ ನಾಮಪದ ಆಗುತ್ತೆ. ಇಲ್ಲಿ ನಾಮ ಪ್ರಕೃತಿ ಆಪ್ಷನ್ ಇಲ್ಲ. ಸೊ ಹಾಗಾದ್ರೆ ಬೆಟ್ಟ ಅನ್ನೋದು ಯಾವುದು? ಒಂದು ನಾಮಪದ. ಸೊ ಹಾಗಾದ್ರೆ ಮಕ್ಕಳೇ, ಈ ಪ್ರಶ್ನೆಗೆ ಎಷ್ಟು ವಿದ್ಯಾರ್ಥಿಗಳು ಉತ್ತರ ಕೊಟ್ಟಿದ್ದೀರಿ? ಆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಏನಿದೆ ಮುಂದಿನ ಪ್ರಶ್ನೆ ನೋಡಿ, ಹಿಮಾಲಯ ಪರ್ವತ ಎಂಬುದು ಯಾವುದು? ಹಿಮಾಲಯ ಪರ್ವತಕ್ಕೆ ನಾವು ಏನಂತ ಕರಿತೀವಿ? ಕ್ರಿಯಾಪದ ಅಂತ ಕರಿತೀವೋ, ನಾಮಪದ ಅಂತ ಕರಿತೀವೋ, ಧಾತು ಅಂತ ಕರಿತೀವೋ, ವಿಶೇಷಣ ಅಂತ ಕರಿತೀವೋ? ನೋಡಿ, ಹಿಮಾಲಯ ಪರ್ವತ ಕ್ರಿಯಾಪದ ಯಾವುದೇ ರೀತಿ ಕ್ರಿಯೆ ನಡೀತಾ ಇಲ್ಲ, ಹಾಗಾದ್ರೆ ಆಪ್ಷನ್ ಎ ಕ್ಯಾನ್ಸರ್. ಮತ್ತೇನಾಗಿರ್ಬೋದು? ನಾಮಪದ ಆಗುತ್ತಾ? ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಕರಿತೀವಿ. ಸೊ ಹಾಗಾದ್ರೆ ಆಪ್ಷನ್ 1 ಕ್ಯಾನ್ಸಲ್ ಆಗ್ತದೆ, ಆಪ್ಷನ್ 2 ಕ್ಯಾನ್ಸಲ್. ವಿಶೇಷಣ ಅಂದ್ರೆ ಗುಣವಾಚಕ, ವರ್ಣನೆ ಮಾಡ್ತಕ್ಕಂಥ ಪದ, ಹೊಗಳುವ ಪದ. ಅಲ್ಲಿ ಹೊಗಳ್ತಾ ಇಲ್ಲ, ಒಂದು ಪರ್ವತ ಇದೆ, ಅದಕ್ಕೆ ಹೆಸರಿಟ್ಟಿವಿ ಹಿಮಾಲಯ ಪರ್ವತ ಅಂದ್ರೆ ಇದು ಕೂಡ ನಾಮಪದದಲ್ಲಿ ಬರುತ್ತೆ. ಸೊ ಹಾಗಾದ್ರೆ ಇದು ಕೂಡ ಏನಪ್ಪ ಅಂದ್ರೆ ನಾಮಪದ. ಆಪ್ಷನ್ 2 ರೈಟು, ಆಪ್ಷನ್ 1, 3, 4 ಕ್ಯಾನ್ಸಲ್, ಹೌದಿಲ್ಲ. ಎಸ್ ಹಾಗಾದ್ರೆ ಬನ್ನಿ ಮುಂದಿನ ಪ್ರಶ್ನೆಗೆ ಯಾರು ಬೇಗ ಉತ್ತರ ಕೊಡ್ತಾರೆ ನೋಡೋಣ. ನೋಡಿ, ಎಸ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ ಬೇಗ ಬೇಗ. ಏನಿದೆ? ಪುಸ್ತಕ ಎಂಬುದು ಏನು? ನಾಮಪದನ, ಐಕಿತ ನಾಮನ, ರೂಢನಾಮನ, ನಾಮ ಪ್ರಕೃತಿನ? ಪುಸ್ತಕ. ಬೇಗ ಬೇಗ ಆನ್ಸರ್ ಮಾಡಿ.
ಓಕೆ, ನೋಡಿ ಪುಸ್ತಕ ಅನ್ನೋದು ಯಾವುದು? ಪುಸ್ತಕ ಅನ್ನೋದು ಏನು? ನಾಮಪದ. ನಾಮಪದ ಆಗಬೇಕಾದರೆ ಅಲ್ಲಿ ವಿಭಕ್ತಿ ಪ್ರತ್ಯಯಗಳ ಒಂದು ಸೇರಿರಬೇಕು. ನಾಮ ವಿಭಕ್ತಿ ಪ್ರತ್ಯಯಗಳು ಬಂದು ಸೇರಿದರೆ ನಾಮಪದ ಆಗುತ್ತೆ. ಇಲ್ಲಿ ಪುಸ್ತಕದಲ್ಲಿ ಯಾವುದೇ ರೀತಿಯ ವಿಭಕ್ತಿ ಪ್ರತ್ಯಯಗಳು ಬಂದು ಸೇರಿಲ್ಲ, ಹಾಗಾದರೆ ನಾಮಪದ ಆಗುವುದಿಲ್ಲ. ಅಂಕಿತ ನಾಮ ಇಲ್ಲಿ ಇಟ್ಟಂತ ಹೆಸರು ಅಲ್ಲದು, ಪುಸ್ತಕ. ಯಾವ ಪುಸ್ತಕ ಬೇಕಲ್ಲ, ಹೆಸರು ಇಟ್ಟಿರ್ಬೇಕು ತಾನೆ. ಸೊ ಹಾಗಾದ್ರೆ ಪುಸ್ತಕ ಅಂಕಿತ ನಾಮ. ರೂಢನಾಮ, ರೂಢಿಯಿಂದ ಬಂದ ಪದ. ಬಹುಕಾಲದಿಂದ ಇದನ್ನು ಸರ್ ಅವರೆಲ್ಲ ಹೇಳ್ತಾ ಇದ್ರು, ಹೇಳಿ ಹೇಳಿ ರೂಢಿಯಾಗಿ ಬಂದಿದೆಯಾ? ಇಲ್ಲ. ಅಂದರೆ ಇದು ಏನಪ್ಪ ಅಂದ್ರೆ ಪುಸ್ತಕ. ಇದಕ್ಕೆ ಯಾವುದೇ ವಿಭಕ್ತಿ ಪ್ರತ್ಯಯಗಳು ಬಂದು ಸೇರಿದ್ರೆ ಅದೇನಾಗುತ್ತಾ? ನೋಡೋಣ, ನೀವು ಒಂದು ಎಕ್ಸಾಂಪಲ್. ಪುಸ್ತಕ ಅಂತಕ್ಕಂಥ ಒಂದು ನಾಮ ಪ್ರಕೃತಿಗೆ ನಾನು ಏನ್ ಮಾಡ್ತೀನಿ? ಅಪ್ರತ್ಯಯ ಸೇರಿದಾಗ ಏನಾಯ್ತು? ಪುಸ್ತಕದ. ಹಾಗಾದ್ರೆ ಏನಿದು? ಪುಸ್ತಕದಲ್ಲಿ ಏನಾಗುತ್ತೆ? ಹಾಗಾದ್ರೆ ನಾಮ ಪ್ರಕೃತಿ ಆಗುತ್ತೆ, ನಾಮ ಪ್ರಕೃತಿ. ಓಕೆ, ಎಸ್. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಪಂಡಿತ ಎಂಬುದು ಈ ಕೆಳಗಿನ ಯಾವ ನಾಮಪದಕ್ಕೆ ಉದಾಹರಣೆ? ಪಂಡಿತ ರೂಢನಾಮನ, ಅಂಕಿತ ನಾಮನ, ಸರ್ವನಾಮನ ಅಥವಾ ಅನ್ವರ್ತಕ ನಾಮನ? ಯಾವ ನಾಮಪದಕ್ಕೆ ಉದಾಹರಣೆ ಆಗುತ್ತೆ? ಬರ್ಲಿ, ಆನ್ಸರ್ ಬೇಗ ಬರಲಿ. ಓಕೆ, ನೋಡೋಣ. ಹಾಗಾದ್ರೆ ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮಗಳು ಕರೀತೀವಿ. ಪಂಡಿತ, ಏನೇನು ಪಂಡಿತ? ಯಾರು ರೂಢಿಗತವಾಗಿ ಬಳಕೆ ಮಾಡೋದಿಲ್ಲ ಅಷ್ಟು ಸುಲಭವಾಗಿ, ಎಲ್ರಿಗೂ ಪಂಡಿತ ಅಂತ ಅನ್ನೋಕ್ಕಾಗಲ್ಲ. ಸೊ ಹಾಗಾದ್ರೆ ಆಪ್ಷನ್ ಎ ಕ್ಯಾನ್ಸರ್. ಹಾಗಾದ್ರೆ ಅಂಕಿತ ನಾಮ ಆದರೆ ಇಟ್ಟಂತ ಹೆಸರು ಅಲ್ಲ, ಅದು ಇಟ್ಟಿರಬೇಕು. ಒಂದು ವಸ್ತುಗೆ ಇಟ್ಟಂತ ಹೆಸರುಗಳಿಗೆ, ವಸ್ತು ಪ್ರಾಣಿ ಯಾವುದೇ ಆಗಿರ್ಬೋದು, ಅವುಗಳಿಗೆ ಇಟ್ಟಂತ ಹೆಸರುಗಳಿಗೆ ಅಂಕಿತ ನಾಮ ಅಂತ ಕರಿತೀವಿ. ಇದನ್ನು ಆಗೋದಿಲ್ಲ. ಸರ್ವನಾಮ ಬರುವುದೇ ಇಲ್ಲ. ಸರ್ವನಾಮ ನಾನು, ತಾವು, ತನ್ನ, ತನಗೆ, ತಮಗ ಇವೆಲ್ಲ ಸರ್ವನಾಮಗಳು ಅಂತ ಕರಿತೀವಿ. ಎಸ್. ಅನ್ವರ್ತಕ ನಾಮ ಎಲ್ಲಾ ವಿಷಯಗಳನ್ನ ಬಲ್ಲವನಿಗೆ ನಾವೇನಿರ್ತೀವಿ? ಪಂಡಿತ, ವಿದ್ವಾಂಸ ಅಂತ ಕರಿತೀವಿ. ಅವನು ಮಾಡ್ತಕ್ಕಂಥ ಕ್ರಿಯೆ, ಸ್ವಭಾವಗಳ ಆಧಾರದ ಮೇಲೆ ಹೆಸರಿಡ್ತೀವಿ, ಪಂಡಿತ, ವಿದ್ವಾಂಸ ಅಂತ. ಸೊ ಹಾಗಾದ್ರೆ ಇದು ಅನ್ವರ್ತಕ ನಾಮಕ್ಕೆ ಉದಾಹರಣೆ. ಮೊದಲ ಎಸ್. ಹಾಗಾದ್ರೆ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಕೊನೆಯ ಪ್ರಶ್ನೆ ಆಗಿರ್ಬೋದು ನೋಡಿ. ಕುರುಡ ಎಂಬುದು ಏನು? ಕುರುಡ ಅನ್ವರ್ತಕ ನಾಮನ, ರೂಢನಾಮನ, ಸರ್ವನಾಮನ, ಅಂಕಿತ ನಾಮನ? ಬೇಗ ಬೇಗ ಬರಲಿ, ಬೇಗ ಬೇಗ, ಬಹಳ ಈಸಿ ಇದೆ. ಓಕೆ, ಮಾಡ್ತಲ್ಲ ಕಮೆಂಟ್ ನೋಡೋಣ. ಹಾಗಾದ್ರೆ ಅನ್ವರ್ಥ ನಾಮ, ರೂಢನಾಮ, ಸರ್ವನಾಮ, ಅಂಕಿತ ನಾಮ. ಅಂದರೆ ಅಂಕಿತ ನಾಮ ಅಂದ್ರೆ ಇಟ್ಟಂತ ಹೆಸರುಗಳಿಗೆ ಅಂಕಿತ ನಾಮ ಅಂತ ಕರಿತೀವಿ. ಕುರುಡ ಅಂತ ಯಾರಾದ್ರೂ ಹೆಸರು ಇಡ್ತಾರ? ಸಾಧ್ಯ ಇಲ್ಲ, ಆಗೋದಿಲ್ಲ. ಸರ್ವನಾಮ ಅಂತ ಬರುವುದೇ ಇಲ್ಲ, ಕ್ಯಾನ್ಸಲ್. ಗೊತ್ತಿದೆ ನಿಮಗೆ. ರೂಢಿಯಿಂದ ಬಂದತೆ. ರೂಢಿಯಿಂದ ಯಾರಾದ್ರೂ ಹೇಳೋದಕ್ಕೆ ಸಾಧ್ಯ ಇಲ್ಲ, ರೂಢಿಯಿಂದ ಬರೋದಿಲ್ಲ ಅದು. ಸೊ ಹಾಗಾದ್ರೆ ಕುರುಡ ಅಂದ್ರೆ ಕಣ್ ಕಾಣದೆ ಈ ತರ ಮಾಡ್ತಿರ್ತಾನೆ ನೋಡ್ರಿ, ಅವನ ಸ್ವಭಾವನ ನೋಡಿ ಕೇಸ ನಾವು ಹೇಳ್ಬಿಡ್ತೇವೆ ಅವನು ಕುರುಡ ಅಂತ. ಸೊ ಹಾಗಾದ್ರೆ ಅನ್ವರ್ತಕ ನಾಮಕ್ಕೆ ಉದಾಹರಣೆ ಯಾವುದಪ್ಪ ಅಂದ್ರೆ ಕುರುಡ. ಸರಿಯಾದ ಉತ್ತರ ಆಪ್ಷನ್ 1, ರೈಟ್ ಆನ್ಸರ್. ಎಸ್ ಮಕ್ಕಳೇ, ಇದಾಗಿತ್ತು ಇವತ್ತಿನ ಈ ನಮ್ಮ ಕ್ಲಾಸ್. ಮಕ್ಕಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಇಂದನು ಈ ನಮ್ಮ ಸಂಸ್ಥೆ ಒಂದು ಚಾನಲ್ಗೆ ನೀವು ಕೂಡ ಒಂದು ಸಬ್ಸ್ಕ್ರೈಬರ್ ಆಗಬೇಕಾದ್ರೆ ಯೂಟ್ಯೂಬ್ಗೆ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಅಂತ ಟೈಪ್ ಮಾಡಿ ನಮ್ಮ ಚಾನಲ್ ಓಪನ್ ಆಗುತ್ತೆ. ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬರ್ ಆದರೆ ನಾವು ಇಲ್ಲಿವರೆಗೆ ಮಾಡಿದ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಮೊದಲ ಬಾರಿಗೆ ನಿಮಗೆ ಬರ್ತಾವ. ನೀವು ಸುಲಭವಾಗಿ ಉಚಿತವಾಗಿ ಈ ಒಂದು ತರಗತಿಗಳನ್ನು ನೋಡಬಹುದು. ಅಷ್ಟೇ ಅಲ್ಲ, ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಒಳಕಳ್ಳಿ ಸರ್ ಆಗಿರ್ಬೋದು ಮತ್ತು ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ ಸರ್ ಸೆಕ್ರೆಟರಿ, ಇವರಿಗೂ ಕೂಡ ನೀವು ಸಂಪರ್ಕ ಮಾಡಬೇಕಪ್ಪ ಅಂದರೆ ವಾಟ್ಸಪ್ ಮುಖಾಂತರ ನೀವು ಕೂಡ ನಿಮ್ಮ ಒಂದು ಪ್ರಾಬ್ಲಮ್ಸ್ ಏನಾದರೂ ಮ್ಯಾಥ್ಸ್ ಸಂಬಂಧಪಟ್ಟಾಗಿರ್ಬೋದು, ಕನ್ನಡಕ್ಕೆ ಸಂಬಂಧಪಟ್ಟಾಗಿರ್ಬೋದು, ನೀವು ಕೂಡ ಈ ಒಂದು ಇವ್ರ ಜೊತೆ ಸಂಪರ್ಕದಲ್ಲಿ ಇರಬೇಕಪ್ಪ. ಅವ್ರ ಜೊತೆ ನಾವು ಇನ್ನೂ ಸಮಸ್ಯೆಗಳನ್ನು ಬಿಡಿಸ್ಕೋಬೇಕು ಅಥವಾ ಅದ್ರ ಬಗ್ಗೆ ಪ್ರಾಬ್ಲಮ್ಸ್ ಕೇಳಬೇಕು. ಯಾವ ರೀತಿ ನಾವು ಪರೀಕ್ಷೆಯಲ್ಲಿ ಯಶಸ್ವಿ ಸಾಧಿಸಬೇಕು, ಯಾವ ರೀತಿಯಾಗಿ ನಾವು ನವೋದಯ ಸೈನಿಕಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇನಾದರೂ ಒಂದು ಗೊತ್ತಿಲ್ಲಪ್ಪ ಅಂದರೆ ಅವ್ರು ವಾಟ್ಸಪ್ ಮುಖಾಂತರ ನೀವು ಅವ್ರನ್ನ ಸಂಪರ್ಕ ಮಾಡಿದ್ರೆ ಅವ್ರು ನಿಮಗೆ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಕೊಡ್ತಾರೆ. ಅಲ್ಲಿರ್ತಕ್ಕಂಥ ನಂಬರ್ 9449771212. ಇದು ಕೂಡ ನಮ್ಮ ಬಸವರಾಜ್ ಸರ್ ಅವರ ಒಂದು ವಾಟ್ಸಪ್ ನಂಬರ್ ಆಗಿರುತ್ತೆ. ಹಾಗೆ 9900206243 ನಂಬರ್, ಇದು ನಮ್ಮ ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ ಸರ್ ಅವರ ಒಂದು ವಾಟ್ಸಪ್ ನಂಬರ್ ಆಗಿರುತ್ತೆ. ಅವ್ರ ವಾಟ್ಸಪ್ ನಂಬರಿಗೆ ನಿಮ್ಮ ಒಂದು ಯಾವುದೇ ಸಮಸ್ಯೆ, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿರಲಿ, ನೀವು ಅದನ್ನು ನೀವು ಸೆಂಡ್ ಮಾಡಿದ್ರೆ ವಾಟ್ಸಪ್ ಮುಖಾಂತರ ಅವರು ನಿಮ್ಗೆ ಏನು ಮಾಡ್ತಾರೆ, ಆ ಒಂದು ಸೊಲ್ಯೂಷನ್ ಕೊಡೋ ಒಂದು ಪ್ರಯತ್ನ ಮಾಡ್ತಾರೆ. ಎಸ್ ಮಕ್ಕಳು, ಇಷ್ಟ ಆಯಿತು ಈ ನಮ್ಮ ತರಗತಿ. ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ಮತ್ತೆ ಬೇರೆ ವಿಷಯದ ಜೊತೆ ನಾನು ನಿಮ್ಮ ಮುಂದುಗಡೆಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.